ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ದೂರದರ್ಶನ ಸಿನಿಮಾ ಮೂಲಕ ಸದಭಿರುಚಿಯ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ಸುಕೇಶ್ ಶೆಟ್ಟಿ ಅವರ ಪೀಟರ್ ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. ಸ್ಟೋರಿ ಲೈನ್ ಮತ್ತು ಎಕ್ಸಿಕ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದರೆ ಈ ಸಿನಿಮಾ ಸುಕೇಶ್ ಅವರಿಗೆ ಬಿಗ್ ಲೀಪ್. ಎರಡನೇ ಬಾರಿಗೆ ಸುಕೇಶ್ ಒಬ್ಬ ಪ್ರಾಮಿಸಿಂಗ್ ಡಿರೆಕ್ಟರ್ ಅಂತ ಪೀಟರ್ ಪ್ರೂವ್ ಮಾಡಿದೆ. ಬಟ್ ಕಂಡೀಷನ್ಸ್ ಅಪ್ಲೈ. ಬಿಡುಗಡೆಗೂ ಮೊದಲೇ ಹಾಡುಗಳಿಂದ ನನ್ನ ಗಮನ ಸೆಳೆದಿದ್ದ ಪೀಟರ್ ಸಿನಿಮಾದ ಪ್ರಿಮೈಸ್ ಮತ್ತು ಪಾತ್ರಗಳ ಟ್ರೀಟ್ಮೆಂಟ್ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲೇ ಕನ್ನಡದಲ್ಲಿ ಆಗಿರುವಂತಹ ಹೊಸ ಪ್ರಯತ್ನ ಅಂತ ನನಗನ್ನಿಸ್ತು. ಪೀಟರ್, ಮೀರಾ, ರಾಧಾ, ಮೇರಿ, ಜೋಸೆಫ್, ಜೆಸ್ಸಿ, ಡೇವಿಡ್, ಶಂಭು, ಬಟಾಣಿ ಹೀಗೆ ಸಿನಿಮಾದಲ್ಲಿ ಬರುವಂತಹ ಬಹುತೇಕ ಪಾತ್ರಗಳು ಸಿನಿಮಾ ಮುಗಿದ ಮೇಲೂ ತಲೆಯಲ್ಲಿ ಉಳಿಯೋ ಹಾಗೆ ಕ್ಯಾರೆಕ್ಟರ್ಗಳನ್ನು ಟ್ರೀಟ್ ಮಾಡಿರೋದು, ಪ್ಲಸ್ ಆ ಪಾತ್ರಗಳ ಹಿಂದಿರುವಂತಹ ಇಂಟೆನ್ಷನ್ ಕಥೆಗೆ ಪೂರಕವಾಗಿರೋದು ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ನನಗನ್ನಿಸ್ತು. ಜನರಲೈಸ್ಡ್ ಆಗಿ ಹೇಳೋದಾದರೆ ಈ ಸಿನಿಮಾ ಪೀಟರ್ನ ಎಮೋಷನಲ್ ಜರ್ನಿಯನ್ನು ವಿಸ್ತಾರವಾಗಿ ತೆರೆದಿಡುತ್ತೆ. ಅದರಲ್ಲಿ ಅವನ ಅಪ್ಪ ಅಮ್ಮ, ಅವನು ಮೆಚ್ಚಿದಂತಹ ಹುಡುಗಿ, ಅವನ ಸ್ನೇಹಿತ, ಜೊತೆಗೆ ಆತ ಕಟ್ಟಿದಂತಹ ಚಂಡೆ ಟೀಮ್ ಇದೆಲ್ಲವೂ ಇದೆ. ದ ವರ್ಡ್ ಆಫ್ ಪೀಟರ್ ಬಹಳ ನೈಜವಾಗಿದೆ, ತೆರೆ ಮೇಲೆ ಬಹಳ ಫ್ರೆಶ್ ಆಗಿ ಕಾಣಿಸುತ್ತೆ. ಆ್ಯಸ್ ಫಾರ್ ಆಸ್ ಸ್ಕ್ರೀನ್ ಪ್ಲೇ ಇಸ್ ಕನ್ಸರ್ನ್ಡ್, ಒಂದು ಹೊಸ ಬಗೆಯ ಚಿತ್ರಕಥೆಯ ಶೈಲಿಯನ್ನು ಈ ಸಿನಿಮಾದಲ್ಲಿ ನಿರ್ದೇಶಕರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಪಾಸ್ಟ್ ಮತ್ತು ಪ್ರೆಸೆಂಟನ್ನು ಓವರ್ಲ್ಯಾಪ್ ಮಾಡಿಕೊಂಡು ಹೆಣೆದಿರುವಂತಹ ಚಿತ್ರಕಥೆ ಫ್ರೆಶ್ ಅನಿಸುತ್ತೆ. ಸೆಕೆಂಡ್ ಹಾಫಲ್ಲಿ ಬಹಳ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ. ಆದರೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ತಾಳ್ಮೆಯನ್ನು ಬಿಡುತ್ತೆ. ವಿಚ್ ಬ್ರಿಂಗ್ಸ್ ಮೀ ಟು ಸೇ ದಟ್ ಓವರ್ ಆಲ್ ಸಿನಿಮಾ ಸ್ಲೋ ಬರ್ನರ್ ಥರ ನಿಮ್ಮನ್ನು ಆವರಿಸಿಕೊಳ್ಳುತ್ತಾ ಹೋಗುತ್ತೆ. ವೇಗವಾಗಿ ಸಾಗದೇ ಇದ್ದರೂ ಕೂಡ ಸಿನಿಮಾ ಮುಗಿಯುವ ಹಂತಕ್ಕೆ ಬಂದಾಗ ಎಲ್ಲದಕ್ಕೂ ಒಂದು ಕ್ಲೋಷರ್ ಸಿಕ್ತು ಅಂತ ಅನ್ನಿಸುತ್ತೆ. ಎಮೋಷನಲ್ ಕಮ್ ಥ್ರಿಲ್ಲರ್ ರೈಡ್ ಆಗಿರುವಂತಹ ಈ ಸಿನಿಮಾ ಬಹುತೇಕ ನಿಮಗೆ ಸಹಿಯ ಅಂತ ಅನಿಸೋದು ಚಿತ್ರದ ತಾಂತ್ರಿಕ ಶ್ರೀಮಂತಿಕೆಯಿಂದ. ಋತ್ವಿಕ್ ಮುರಳೀಧರ್ ಅವರ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹಾಗೆಯೇ ಗುರುಪ್ರಸಾದ್ ನರ್ನಾಡ್ ಅವರ ಛಾಯಾಗ್ರಹಣ ಈ ಚಿತ್ರದ ಮುಖ್ಯ ಜೀವಾಳ ಅಂತ ಹೇಳ್ಬೋದು. ಕಿರುತೆರೆಯಲ್ಲಿ ಹೆಸರು ಮಾಡಿರುವಂತಹ ನಟ ರಾಜೇಶ್ ಧ್ರುವ ಪೀಟರ್ ಆಗಿ ಸ್ಕ್ರೀನ್ ಮೇಲೆ ಫ್ರೆಶ್ ಆಗಿ ಕಾಣಿಸ್ತಾರೆ. ಇನ್ನೂ ತಮ್ಮಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ, ನನ್ನನ್ನು ಇನ್ನೂ ಬಳಸಿಕೊಳ್ಳಿ ಅನ್ನೋದನ್ನು ಈ ಸಿನಿಮಾ ಮೂಲಕ ಅವರು ತೋರಿಸಿಕೊಟ್ಟಿದ್ದಾರೆ. ಮೀರಾ ಆಗಿ ರವೀಕ್ಷಾ ಶೆಟ್ಟಿ, ರಾಧಾ ಆಗಿ ಜಾನ್ವಿ ರಾಯಾಲ ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಈ ಎರಡೂ ಪಾತ್ರಕ್ಕೂ ಸಿನಿಮಾದಲ್ಲಿ ಸಮನಾದ ತೂಕ ಇದೆ. ಬಟ್ ಜಾನ್ವಿ ರಾಯಾಲ ಅವರು ಕ್ಲೈಮ್ಯಾಕ್ಸ್ನಲ್ಲಿ ಹೆಚ್ಚು ಸ್ಕೋರ್ ಮಾಡ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ನೆಸೆಸರಿ ಜಂಪ್ ಸ್ಕೇರ್ಸ್ನ ಪ್ರೊವೈಡ್ ಮಾಡೋದು ಕೆಲವೊಂದಷ್ಟು ಪಾತ್ರಗಳು. ಆ ಪಾತ್ರವನ್ನು ಈ ಸಿನಿಮಾದಲ್ಲಿ ಪ್ರತಿಮಾ ನಾಯಕ್ ಹಾಗೆಯೇ ದೀನಾ ಪೂಜಾರಿ ಅವರು ಪ್ಲೇ ಮಾಡಿದ್ದಾರೆ. ಅವರ ಪಾತ್ರಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಜಂಪ್ ಸ್ಕೇರ್ಸ್ನ ಕೊಡಿಸುವೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇನ್ನು ಸಿನಿಮಾದಲ್ಲಿ ಚಂಡೆ ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದೆ. ಚಂಡೆ ಟೀಮ್ ಕಟ್ಟಿದ ಪೀಟರ್ ಹೆಸರನ್ನೇ ಸಿನಿಮಾ ಟೈಟಲ್ ಆಗಿ ಇಟ್ಟಿದ್ದಾರೆ. ಥ್ರಿಲ್ಲರ್ ಆಗಿರೋದ್ರಿಂದ ಇನ್ನೂ ಬೆಟರ್ ಟೈಟಲನ್ನು ಇಡಬಹುದಿತ್ತು ಅಂತ ನನಗನ್ನಿಸ್ತು. ಸೆಕೆಂಡ್ ಹಾಫಲ್ಲಿ ಸ್ಲೋ ಬರ್ನಿಂಗ್ ಸ್ಕ್ರೀನ್ ಪ್ಲೇ ಇರುವಂತಹ ಕತೆಗೆ ಒಂದು ಕ್ಲೋಷರ್ ಅಂತ ಸಿಗುತ್ತೆ. ಆದರೂ ಕೂಡ ಕೆಲವೊಂದಷ್ಟು ಲಾಜಿಕಲ್ ಎರರ್ಸ್ನ ಕಮ್ಮಿ ಮಾಡ್ಕೊಂಡಿದ್ದಿದ್ರೆ ಸಿನಿಮಾ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿರೋದು ಅಂತ ನನಗನ್ನಿಸ್ತು. ಆ್ಯಂಟೋಗನಿಸ್ಟ್ ಯಾರು ಅನ್ನುವಂತಹ ಹಿಂಟ್ ಫಸ್ಟ್ ಹಾಫಲ್ಲೇ ಸಿಕ್ಕೋದ್ರಿಂದ ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಮಿಸ್ ಆಯಿತು. ಆ್ಯಂಟೋಗನಿಸ್ಟ್ ಪಾತ್ರ ಪೋಷಣೆಗೆ ಹಾಗೂ ಪಾತ್ರದ ಬರವಣಿಗೆಗೆ ಇನ್ನಷ್ಟು ಡೆಪ್ತ್ ಇದ್ದಿದ್ದರೆ ಸಿನಿಮಾದ ಓವರ್ ಆಲ್ ಎಂಗೇಜ್ಮೆಂಟ್ ಚೆನ್ನಾಗಿ ಇರ್ತಾಯಿತ್ತು. ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ನ ಅವಾಯ್ಡ್ ಕೂಡ ಮಾಡ್ಬೋದಾಗಿತ್ತು. ಎಸ್ಪೆಷಲಿ ಸ್ಕ್ರೀನ್ ಪ್ಲೇನ ಕೆಲವು ಲೂಪ್ ಹೋಲ್ಸ್ಗಳನ್ನು ಕರೆಕ್ಟ್ ಮಾಡ್ಕೊಂಡಿದ್ದಿದ್ರೆ ಈ ಸಿನಿಮಾ ಒಂದು ಹೋಲ್ಸಮ್ ಎಂಟರ್ಟೈನರ್ ಅಂತ ನಮಗೆ ಭಾಸ ಆಗಿರೋದು. ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಈ ಸಿನಿಮಾ ಸಾಕಷ್ಟು ಮಲಯಾಳಂ ಸ್ಲೋ ಬರ್ನರ್ ಥ್ರಿಲ್ಲರ್ ಮೂವೀಸ್ನ ನೆನಪಿಸುತ್ತೆ. ಫೀಲ್ ಗುಡ್ ಫ್ಯಾಮಿಲಿ ಲವ್ ಕಮ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವಂತಹ ಸಿನಿಮಾ ಪ್ರೇಮಿ ನೀವಾಗಿದ್ದರೆ, ತಾಂತ್ರಿಕ ಶ್ರೀಮಂತಿಕೆಯಿಂದ ಕೂಡಿರುವಂತಹ ಒಂದು ವೆಲ್ ಮೇಡ್ ಇಂಪ್ಯಾಕ್ಟ್ಫುಲ್ ಸಿನಿಮಾನ ನೋಡುವಂತಹ ಸಿನಿಮಾ ಪ್ರೇಕ್ಷಕ ನೀವಾಗಿದ್ದರೆ ಈ ಸಿನಿಮಾನ ನೋಡ್ಬೋದು. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.